ಪ್ರಿಯ ವೀಕ್ಷಕರೇ ನಮಸ್ಕಾರ. ಅಡ್ವಾನ್ಸ್ ಅಲ್ಲಿ ನಿಮಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಇದು ನೀವು ಅನ್ಕೋಬಹುದು, ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ವಿಶೇಷ ಮಾಡಿರಲಿಲ್ಲ. ಅಂದರೆ ಆ ಪೂಜಾ ಕೈಂಕರ್ಯಗಳು ಹೇಗೆ ಮಾಡಬೇಕು, ಮಿಕ್ಕಿದ್ದೇನು ಮಾಡಬೇಕು, ವಿಧಿವಿಧಾನಗಳೇನು ಮಾಡಬೇಕು ಅಂತ ನಾನು ಮಾಡಿರಲಿಲ್ಲ. ಆದರೆ ಈ ಬಾರಿ ಏನಾಯಿತು ಅಂದರೆ ವೀಕ್ಷಕರೇ, ಒಂದು ಬಹಳ ಮುಖ್ಯವಾಗಿರುವಂಥ ವಿಷಯ ಇದೆ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಅಂತ ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. 2022 ಆಗಸ್ಟ್ 5ನೇ ತಾರೀಕು ಅದು ಬೀಳುತ್ತೆ. ಮತ್ತು ಈ ಬಾರಿ ಹಬ್ಬದ ದಿನ ಬಹಳ ವಿಶೇಷ ಗ್ರಹಸ್ಥಿತಿಗಳಿರುತ್ತೆ. ಅದಕ್ಕೆ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇರೋದು. ಯಾಕೆಂದರೆ ಇದರಿಂದ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ವಿಭಿನ್ನ ಯೋಗ ಉಂಟಾಗತ್ತೆ, ಅದರ ಬಗ್ಗೆ ನಾನು ತಿಳಿಸ್ತೀನಿ. ಈ ದಿನ ನಾನು ಹೇಳೋ ಪರಿಹಾರ ನೀವು ಮಾಡಿಕೊಂಡ್ರೆ, ಇದು ಮತ್ತೊಮ್ಮೆ ಹೇಳ್ತೀನಿ, ಈ ದಿನ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ದಿವಸ ನಾನು ಹೇಳೋ ಪರಿಹಾರ ಮಾಡಿಕೊಂಡ್ರೆ ಬಹುಶಃ ನಿಮ್ಮ ನಾನಾ ಕಷ್ಟಗಳಿಗೆ ಒಂದು ಉತ್ತರ ಸಿಗುತ್ತೆ. ಹಾಗೇನೆ ಧನ ಪ್ರಾಪ್ತಿ ಕೂಡ ಖಂಡಿತವಾಗಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಕೇಳ್ತಾರೆ, ಹಬ್ಬದ ದಿವಸ ಪೂಜೆ ಮಾಡಿದ್ರೆಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತ. ಅದು ಒಳ್ಳೇದಾಗುತ್ತೋ ಅಥವಾ ಕೆಟ್ಟದ್ದಾಗುತ್ತೋ ಅಥವಾ ಏನೋ ಆಗೋದಿಲ್ಲ, ಅದು ಬೇರೆ ವಿಷಯ ವೀಕ್ಷಕರೇ. ಆದರೆ ಈ ವಿಶೇಷವಾಗಿರುವಂಥ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಇದು ಬಹಳ ವಿಶೇಷ ಅಂತ ಹೇಳ್ತೀನಿ. ಇವತ್ತು ಗ್ರಹಸ್ಥಿತಿಗಳು ಅಂದರೆ ಈ ದಿನ ಈ 5ನೇ ತಾರೀಕು ಆಗಸ್ಟು ಗ್ರಹಸ್ಥಿತಿಗಳು ಹೇಗಿರುತ್ತೆ ಅಂದರೆ ಒಂಥರ ಸಪೋರ್ಟಿವ್ ಆಗಿರುತ್ತೆ ನಮಗೆ. ಅಂದರೆ ಕೆಲವು ವೈಬ್ರೇಷನ್ಸ್ ಎಲ್ಲ ಬಹಳ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ನಾನು ತಮಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ಮಾಡ್ತಿರೋ ಉದ್ದೇಶ ವೀಕ್ಷಕರೇ, ಯಾರು ಬಹಳ ಕಷ್ಟದಲ್ಲಿರ್ತಾರೋ, ಅಂದರೆ ಆರ್ಥಿಕ ಪರಿಸ್ಥಿತಿ ಹಣದ ಕೊರತೆಯಲ್ಲಿ ನರಳುತ್ತಾ ಇರ್ತಾರೋ ಅಂಥವ್ರಿಗೆ ಅಮ್ಮನವರ ಆಶೀರ್ವಾದ ಸಿಗಲಿ ಅಂತ ದೀರ್ಘ ಅಧ್ಯಯನ ಮಾಡಿ ನಿಮ್ಮ ಮುಂದೆ ಇದನ್ನು ನಾನು ಇಡ್ತಾ ಇದ್ದೀನಿ. ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ನನ್ನ ಉದ್ದೇಶ ಅಷ್ಟೇ. ಬಹಳ ಜನಕ್ಕೆ ಒಂದು ಗೊಂದಲ ಸೃಷ್ಟಿಯಾಗಿದೆ. ಏನಂದರೆ ಕೆಲವರು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಮೇಲ್ಸು ಬರ್ತಾ ಇದೆ ನನಗೆ. ಏನು ಹೇಳ್ತಾರೆ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಈ ಸರ್ತಿ 12ನೇ ತಾರೀಕು ಆಗಸ್ಟು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾನು ಸಾಕಷ್ಟು ಲೆಕ್ಕಾಚಾರಗಳು ಹಾಕಿ ಕೆಲವು ಗ್ರಂಥಗಳ ಆಧಾರದ ಮೇಲೆ ತಮಗೆಲ್ಲ ಸ್ಪಷ್ಟಪಡಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಏನಂದರೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 5ನೇ ತಾರೀಕು ಶ್ರಾವಣ ಶುಕ್ಲ ಪಕ್ಷ ಶುಕ್ರವಾರ ಬೀಳುತ್ತದೆ. ಅಂದರೆ ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚಿತವಾಗಿ ಸಪ್ತಮಿ ಇರುತ್ತೆ, ಆಮೇಲೆ ಅಷ್ಟಮಿ ಶುರು ಆಗುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಏನಂದರೆ, ಈ ದಿನ ಸೂರ್ಯೋದಯಕ್ಕೆ ಒಂದು ಅದ್ಭುತ ಗ್ರಹಸ್ಥಿತಿ ಇರುತ್ತೆ. ಯಾವತ್ತೂ ನಾವು ಯಾವುದೇ ಹಬ್ಬಗಳು ಮಾಡಿದಾಗ ಫಸ್ಟ್ ನಾವು ಆ ಸೂರ್ಯೋದಯಕ್ಕೆ ಅಂತ ನಾವು ತಿಥಿಗಳು ತಗೊಳ್ಳೋದು. ಸೊ ಆ ಟೈಮಲ್ಲಿ ಗ್ರಹಸ್ಥಿತಿಗಳು ಹೇಗಿರುತ್ತೆ ಅಂತ ಅದು ಬಹಳ ಮುಖ್ಯ ವೀಕ್ಷಕರೇ. ಈ ದಿನ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 9 ನಿಮಿಷ 23 ಸೆಕೆಂಡ್ಗೆ ಸಂಭವಿಸುತ್ತೆ. ಈ ದಿನ ಅಂದರೆ ಆಗಸ್ಟ್ 5ನೇ ತಾರೀಕು ಸೂರ್ಯೋದಯಕ್ಕೆ ಕುಂಡ್ಲಿ ಹಾಕಿದಾಗ ಕೆಲವು ಮುಖ್ಯ ಗ್ರಹ ಸ್ಥಿತಿಗಳು ಈ ರೀತಿ ಇರುತ್ತೆ. ಕರ್ಕಾಟಕ ಲಗ್ನ ಇರುತ್ತೆ. ಲಗ್ನದಲ್ಲಿ ಧನಸ್ಥಾನಾಧಿಪತಿ ರವಿ ಇರ್ತಾನೆ, ಅಂದರೆ 2ನೇ ಅಧಿಪತಿ ರವಿ ಇರ್ತಾನೆ. ಲಗ್ನಾಧಿಪತಿ ಚಂದ್ರ ಶುಕ್ರನ ಮನೆಯಲ್ಲಿ ಅಂದರೆ ತುಲಾ ರಾಶಿಯಲ್ಲಿ ಸ್ವಾತಿ ಮಹಾನಕ್ಷತ್ರದಲ್ಲಿ ಇರ್ತಾನೆ. ಭಾಗ್ಯಸ್ಥಾನಾಧಿಪತಿ ಹಾಗೂ ಧನಕಾರಕ ಗುರು ಭಾಗ್ಯಸ್ಥಾನದಿಂದ ಅಂದರೆ 9ನೇ ಮನೆಯಿಂದ ಲಗ್ನದ ಮೇಲೆ ಶುಭ ದೃಷ್ಟಿ ಹಾಕಿರ್ತಾನೆ. ಹಾಗೇನೆ ತುಲಾ ರಾಶಿಯ ಅಧಿಪತಿ ಶುಕ್ರ 12ನೇ ಮನೆಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ, ಅಂದರೆ ಚಂದ್ರನ ರಾಶಿಯಾಧಿಪತಿ ಹೇಳ್ತಾ ಇರೋದು ನಾನು, ಪುನರ್ವಸು ನಕ್ಷತ್ರದಲ್ಲಿ ಅಂದರೆ ಗುರು ನಕ್ಷತ್ರದಲ್ಲಿ ಇದ್ದಾನೆ. ಇದಕ್ಕೆ ವಿಮಲ ಯೋಗ ಅಂತ ಹೆಸರು ಬರುತ್ತೆ ವೀಕ್ಷಕರೇ. ಜನರಲ್ಲಾಗಿ ಯಾರದೇ ಜಾತಕದಲ್ಲಿ 12ನೇ ಅಧಿಪತಿ 12ನೇ ಮನೆಯಲ್ಲಿದ್ದರೆ ಅದು ವಿಮಲ ಯೋಗ ಆಗುತ್ತೆ. ಬಟ್ ಗೋಚಾರಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಮುಹೂರ್ತ ಅಂತ ತಗೊಂಡಾಗ ಇದು ವಿಮಲ ಯೋಗ ಉಂಟಾಗುತ್ತೆ. ಹೀಗಾಗಿ ಅಮ್ಮನವರ ಹಬ್ಬ ಬಹಳ ವಿಶೇಷ. ಮೊದಲನೇ ಸಲಹೆ ಏನಂದರೆ, ನಿಮ್ಮ ಮನೆಗಳಲ್ಲಿ ಸಾಧಾರಣವಾಗಿ ಇಷ್ಟು ವರ್ಷಗಳಿಂದ ನೀವು ಹೇಗೆ ಹಬ್ಬವನ್ನು ಆಚರಿಸ್ಕೊಂಡು ಬಂದಿದ್ದೀರೋ ಹಾಗೆ ಆಚರಿಸಿ. ಅಂದರೆ ನಿಮ್ಮ ಫ್ಯಾಮಿಲಿ ರೂಲ್ಸ್ ಪ್ರಕಾರ ಅಂತ ಅದನ್ನು ಮಾಡಿಕೊಳ್ಳಿ. ಆದರೆ ಒಂದು ಮನವಿ ಅಥವಾ ಎಚ್ಚರಿಕೆ ಅಂತಲೇ ತಾವು ತಿಳ್ಕೊಬೋದು. ಬಹಳ ಮಂದಿ ಈ ದಿನ ಏನು ಮಾಡ್ತಾರೆ ಅಂದರೆ, ಒಂದು ದೊಡ್ಡ ತಪ್ಪನ್ನು ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ಅವರ ಒಡವೆಗಳನ್ನು, ಬೆಳ್ಳಿ ಪಾತ್ರೆಗಳು, ಒಡವೆಗಳು ಹಾಗೂ ದುಡ್ಡನ್ನು ಅದು ಸಹ ಪೂಜಾ ಸ್ಥಳದಲ್ಲಿ ಒಂದು ದೊಡ್ಡ ತಟ್ಟೆಯಲ್ಲಿಟ್ಟು ಎಲ್ಲರಿಗೂ ಪ್ರದರ್ಶನ ಮಾಡ್ತಾರೆ.
ಫಸ್ಟ್ ಆಫ್ ಆಲ್ ಇದದು ಯಾವುದು ಗ್ರಂಥದಲ್ಲಿ ಈ ಥರ ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ. ಮತ್ತು ಕಾಮನ್ ಸೆನ್ಸ್ ಪ್ರಕಾರ ಬಹಳ ಜನ ಮನೆಗೆ ಬರ್ತಾ ಇದ್ರೆ ಈ ಥರ ಇಟ್ಟಾಗ ದೃಷ್ಟಿ ಬೀಳುತ್ತೆ ವೀಕ್ಷಕರೇ. ಒಂಥರ ವಿಚಿತ್ರವಾಗಿರುವಂಥದ್ದು ಪ್ರಾಕ್ಟೀಸ್ ಬಂದ್ಬಿಟ್ಟಿದೆ. ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅದು ಬಹಳ ಶುದ್ಧ ತಪ್ಪಾಗುತ್ತೆ. ಇದು ಶಾಸ್ತ್ರದ ಪ್ರಕಾರ ಖಂಡಿತವಾಗಿ ಸರಿಯಲ್ಲ. ಇದರಿಂದ ಹಾನಿ ಕೂಡ ಉಂಟಾಗಬಹುದು. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಇನ್ನೊಂದು ಮುಖ್ಯ ವಿಷಯ ಅಂದರೆ, ಈ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತ್ಯಜಿಸಿದರೆ ಇನ್ನೂ ಬಹಳ ಒಳ್ಳೆಯದು. ಕನಿಷ್ಠ ಹಬ್ಬದ ನಂತರ 21 ದಿನಗಳಾದರೂ ಮಾಂಸಾಹಾರನ ತ್ಯಜಿಸಿ. ಹಬ್ಬಕ್ಕೆ 3 ದಿನಗಳ ಮುಂಚೆ ಹಾಗೂ 3 ದಿನಗಳ ನಂತರ ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಬಹಳ ಒಳ್ಳೆಯದು. ಹಾಗೇನೆ ಈ ದಿನಗಳಲ್ಲಿ ಆದಷ್ಟು ಮಟ್ಟಿಗೆ ಹೊರಗೆ ಅಥವಾ ಬೇರೆಯವರ ಮನೆಯಲ್ಲಿ ಊಟ ಮಾಡಬೇಡಿ. ಇನ್ನೊಂದು ಬಹಳ ಮುಖ್ಯ ಏನಂದರೆ, ನಿಮ್ಮ ಮನೆಯ ಯಾವುದೇ ಸದಸ್ಯರು ನಾನು ಹೇಳೋ ಈ ಪರಿಹಾರನ ಮಾಡ್ಕೋಬೋದು. ಎಲ್ಲರೂ ಮಾಡ್ಬೋದು, ಬೇಕಾದರೆ ಮುಖ್ಯಸ್ಥರು ಮಾಡ್ಬೋದು. ಅದು ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ. ಬರೀ ಸ್ತ್ರೀಯರು ಮಾಡಬೇಕು ಅಂತೆಲ್ಲ ಪುರುಷರು ಮಾಡ್ಬೋದು ವೀಕ್ಷಕರೇ. ಆಮೇಲೆ ಬರೀ ಮದುವೆ ಆಗಿರೋರು ಮಾಡಬೇಕು ಅಂತೆಲ್ಲ, ಮದುವೆ ಆಗದಿರೋರು ಮಾಡ್ಕೋಬೋದು. ಅದು ನಮ್ಮ ಗ್ರಂಥಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ 16 ವರ್ಷದ ಮೇಲೆ, ಯಾಕಂದರೆ 16 ಡಿಫ್ರೆಂಟ್ ಕೈಂಡ್ಸ್ ಆಫ್ ರೇಸ್ ಅಂತ ಹೇಳ್ತೀವಿ. ಶ್ರೀಕೃಷ್ಣನಿಗೆ ಸಂಪೂರ್ಣ ಅವತಾರ ಅಂತ ಹೇಳ್ತೀವಲ್ಲ, 16,000 ಇದ್ದು ಬೆಳಕುಗಳಿತ್ತು ಅಂತ. ಸೊ 16 ನಂಬರ್ ಬಹಳ ಮುಖ್ಯ. 16 ವಯಸ್ಸಿನವರು ಯಾರು ಬೇಕಾದರೂ ಮಾಡ್ಕೋಬಹುದು. ಮತ್ತು ಇನ್ನೊಂದು 2 ಅಥವಾ 3 ದಿನಗಳ ಮುಂಚೆ ಒಂದು 4 ರಿಂದ 7 ಕ್ಯಾರೆಟು, ಇದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ, ಯಾಕಂದರೆ ಕನ್ಫ್ಯೂಷನ್ ಭಾಳ ಜನ ಏನೇನೋ ಆಮೇಲೆ ಬರಿತಾ ಇರ್ತಾರೆ, ಅವ್ರು ಪಾಪ ಕನ್ಫ್ಯೂಸ್ ಆಗ್ತಾರೆ. ನಾನೆಲ್ಲನೂ ಸ್ಟಡಿ ಮಾಡಿ ಡೀಪಾಗಿ ನಿಮಗೆ ಯಾವುದು ಗೊಂದಲ ಇದೆ ಹೇಳ್ತಾ ಇದ್ದೀನಿ. 2 ಅಥವಾ 3 ದಿನಗಳ ಮುಂಚೆ ಹಬ್ಬಕ್ಕೆ ಒಂದು 4 ರಿಂದ 7 ಕ್ಯಾರೆಟ್ ಪುಷ್ಯರಾಗ ಹರಳು, ಅಂದರೆ ಟೋಪಾಸ್ ಅಂತ ಹೇಳ್ತೀವಲ್ಲ ಅದು. ಹಾಗೇನೆ ಇದೇ ರೀತಿಯ ಒಂದು ಮುತ್ತು ಅಂದರೆ ಪರ್ಲ್, ಮತ್ತು ಒಂದು 4 ರಿಂದ 7 ಕ್ಯಾರೆಟು ಬಿಳಿ ಹವಳ ಅಂದರೆ ವೈಟ್ ಕೋರಲು ಶುದ್ಧೀಕರಿಸಿರೋ ಹರಳುಗಳು ಮನೆಗೆ ತಂದು ಒಂದು ಸಣ್ಣ ಮಡಕೆಯಲ್ಲಿ ಅದನ್ನು ಹಾಕಿಡಿ. ಶುದ್ಧೀಕರಣ ಅಂದರೆ ಕನಿಷ್ಠ 2 ಗಂಟೆಗಳ ಕಾಲ ಈ ಹರಳುಗಳನ್ನು ಒಂದು ಬೆಳ್ಳಿ ಲೋಟದಲ್ಲಿ ಹಸಿ ಹಾಲು ಮಿಶ್ರಿತ ಜೇನುತುಪ್ಪದಲ್ಲಿ ನೆನೆಸಿರಬೇಕು. ಆ ನಂತರ ನೀರಲ್ಲಿ ತೊಳ್ಕೋಬಹುದು. ಅತಿ ಶುದ್ಧೀಕರಿಸಿರೋ ಹರಳುಗಳು ಹೇಗೆ ಅಂದರೆ 40 ದಿನ ಹೋಮದಲ್ಲಿಟ್ಟು ಶುದ್ಧೀಕರಣ ಆಗಿರುತ್ತೆ. ಅದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪಟ್ಟಣಗಳಲ್ಲಿ ಅದನ್ನು ಮಾಡ್ತಾರೆ. ಕೆಲವು ಕಡೆ ಭಾಳ ದೊಡ್ಡ ದೊಡ್ಡ ಪಂಡಿತರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಮಾಹಿತಿ ಬೇಕು ಅಂದರೆ ಬೇಕಾದ್ರೆ ನಮ್ಮ ಕಚೇರಿಯನ್ನು ನೀವು ಸಂಪರ್ಕಿಸ್ಬೋದು. ಆಮೇಲೆ ಭಾಳ ಇಂಪಾರ್ಟೆಂಟು, ಆ ಮಡಿಕೆಗೆ ಒಂದು ಹಳದಿ ಅಥವಾ ಅರಿಶಿಣದ ಬಟ್ಟೆ ಸುತ್ತಿ, ಇದೆಲ್ಲ ಒಂದು ಮಡಿಕೆಯಲ್ಲಿ ಹಾಕಬೇಕು ಅಂತ ಹೇಳಿದ್ರೆ, ಆ ಮಡಿಕೆಗೆ ಒಂದು ಹಳದಿ ಅಥವಾ ಅರಿಶಿಣದ ಬಟ್ಟೆ ಸುತ್ತಿ ಅದನ್ನು ದೇವರ ಕೋಣೆ ಅಥವಾ ಪೂಜಾ ಸ್ಥಳದಲ್ಲಿ ಅದನ್ನು ಇಟ್ಬಿಡಿ. ಹಬ್ಬದ ದಿನ ಬೆಳಗ್ಗೆ ಅಮ್ಮನವರ ಪೂಜೆ ಪ್ರಾರಂಭಕ್ಕೆ ಮುಂಚಿತವಾಗಿ ಈ ಕುಬೇರ ಲಕ್ಷ್ಮಿ ಶ್ಲೋಕವನ್ನು 70 ಬಾರಿ ಉತ್ತರಾಭಿಮುಖ ಜಪಿಸಿ. ಪೂಜಾ ಮಂದಿರ ಇಲ್ಲದಿದ್ರೆ ಮನೆಯ ಮಧ್ಯಭಾಗದಲ್ಲಿ ಅಂದರೆ ಬ್ರಹ್ಮಸ್ಥಾನದಲ್ಲಿ ಒಂದು ಮಣೆ ಮೇಲೆ ಕುಳಿತು ಇದನ್ನು ಜಪಿಸಿ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಇವಾಗ ನಾನು ನಿಧಾನವಾಗಿ ಹೇಳ್ತೀನಿ, ನೀವು ಅಷ್ಟು ನಿಧಾನವಾಗಿ ಹೇಳಬೇಕು ಅಂತಲ್ಲ. ನೀವು ಕಂಫರ್ಟಬಲ್ ಆಗಿ 70 ಟೈಮ್ಸ್, ಎಷ್ಟು ಕಂಫರ್ಟಬಲ್ಗೆ ಎಷ್ಟು ಕರೆಕ್ಟಾಗಿ ಹೇಳಬೇಕು ಅಷ್ಟು ಹೇಳ್ಕೊಳ್ಳಿ. ಓಂ ಶ್ರೀಂ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದೇಹಿ ದಾಭಯ ಸ್ವಾಹ ಹ. ಸ್ವಾಹ ಆದಮೇಲೆ ಹಾ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ. ಓಂ ಶ್ರೀಂ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದೇಹಿ ದಾಭಯ ಸ್ವಾಹ ಹ. ಈ ಅತಿ ಶ್ರೇಷ್ಠ ಶಕ್ತಿಯಾದ ಶ್ಲೋಕವನ್ನು ಹಬ್ಬದ ದಿನ ಸಂಜೆ ಹೊತ್ತು ಕೂಡ ಸೂರ್ಯಾಸ್ತಮದ ನಂತರ 70 ಬಾರಿ ಜಪಿಸ್ಬೋದು. ನೀವು ಜಪಿಸಿದ್ರೆ ಬಹಳ ಒಳ್ಳೆಯದು. ಹಾಗೆಯೇ ಹಬ್ಬದ ದಿನದ ನಂತರ ದಿನನಿತ್ಯ ಸಂಜೆ ಈ ಶ್ಲೋಕವನ್ನು ಬೆಳಗ್ಗೆ ಬೇಡ, ಸಂಜೆ ಹೊತ್ತು ಸಾಕು, ಉತ್ತರಾಭಿಮುಖ 70 ಬಾರಿ ಜಪಿಸ್ತಾ ಇರಿ. ಇನ್ಫ್ಯಾಕ್ಟ್ ಎಲ್ಲ ಮನೆಯ ಸದಸ್ಯರು ಕೂಡ ಬೇಕಾದರೆ ಸಂಜೆ ಸಾಮೂಹಿಕವಾಗಿ, ಅಂದರೆ ಅವರು ಇಂಟ್ರೆಸ್ಟಿಂದ ಕೂತ್ಕೊಂಡು ಕೈಕಾಲು ತೊಳ್ಕೊಂಡೆಲ್ಲ ಶುದ್ಧವಾಗಿ ಮಾಡ್ಕೋಬೇಕಾಗುತ್ತೆ, ಸಾಮೂಹಿಕ ಇದನ್ನು ಜಪಿಸಬಹುದು.
ಎಲ್ಲರೂ ಉತ್ತರಾಭಿಮುಖ, ಒಬ್ಬರನ್ನೊಬ್ಬರು ನೋಡಬಾರ್ದು, ಎಲ್ಲ ಉತ್ತರಾಭಿಮುಖ ಮಾಡಬೇಕಾಗುತ್ತೆ. ಇದರಿಂದ ಕೂಡ ಬಹಳ ಒಳ್ಳೆಯದಾಗತ್ತೆ. ಹಬ್ಬದ ದಿನದಿಂದ 70 ದಿನ ಜಪಿಸಿ. ಇದನ್ನು ಅಟ್ಲೀಸ್ಟ್ ಕನಿಷ್ಠ 40 ದಿನ ಆದರೂ ಜಪಿಸಿ. ಕೆಲಸಗಳಿಗೆ ಹೋದ್ರೆ ಸ್ವಲ್ಪ ಕಷ್ಟಪಡಬೇಕಲ್ಲ ವೀಕ್ಷಕರೇ. ಆ ಮಡಿಕೆಯಲ್ಲಿ ಶುದ್ಧವಾದ ಕುಡಿಯೋ ನೀರು ತುಂಬಿಸಿ ಆ ಹಳದಿ ವಸ್ತ್ರವನ್ನು ಕಟ್ಟಿ ಇಡಿ, ಅಂದರೆ ಅರಿಶಿಣದ ಬಟ್ಟೆ ಅಂತ ಇಟ್ಕೊಳ್ಳಿ. ಆ ನಂತರ ನಿಮ್ಮ ಪೂಜೆಗಳನ್ನ ಮಾಡಿಕೊಳ್ಳಿ. ಈ ಮಡಿಕೆಯನ್ನು ಮರುದಿನ ಬೆಳಗ್ಗೆ ಸ್ನಾನದ ನಂತರ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ, ಅಂದರೆ ದೇವಮೂಲೆ ನಾರ್ತ್ ಈಸ್ಟಲ್ಲಿ ಒಂದು ಹಲಗೆಯ ಮಣೆ ಅಥವಾ ಸಣ್ಣ 4 ಕಾಲುಗಳಿರುವಂಥ ಸ್ಟೂಲ್, ಚಿಕ್ಕದೊಂದು ಸ್ಟೂಲ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರಿ. ಅದರ ಮೇಲೆ ಇಡಿ. ಮನೆಯ ಈಶಾನ್ಯ ಭಾಗದಲ್ಲಿ, ನಾರ್ತ್ ಈಸ್ಟಲ್ಲಿ, ಮನೆ ಒಳಗಡೆ. ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಆ ಅರಿಶಿಣದ ಬಟ್ಟೆ ಬಿಚ್ಚಿ ಆ ಮಡಿಕೆಯಲ್ಲಿರೋ ನೀರನ್ನು ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಕಾಂಪೌಂಡಲ್ಲಿ ಚೆಲ್ಲಿ. ಸಪೋಸ್ ನಿಮಗೆ ಕಾಂಪೌಂಡ್ ಇಲ್ಲ ಅಂದರೆ, ನೀವು ಫ್ಲ್ಯಾಟಲ್ಲಿದ್ದರೆ ಅಲ್ಲಿ ಹೋಗಿ ಕಾಂಪೌಂಡಲ್ಲಿ ಚೆಲ್ಲಕ್ಕಾಗಲ್ಲ, ಅಥವಾ ಸಣ್ಣ ಮನೆ ಇದ್ದರೆ ಕಾಂಪೌಂಡ್ ಇಲ್ಲ ಅಂದರೆ ಆ ಥರ ಸಿಗೋದಿಲ್ಲ. ಆವಾಗ ಏನು ಮಾಡಿದರೆ ಮನೆ ಒಳಗಡೆನೆ ಒಂದು ತಾಮ್ರದ್ದು ಒಂದು ಬಟ್ಲೇನಾದ್ರೂ ಇಟ್ಬಿಟ್ಟು ಈಶಾನ್ಯ ಭಾಗದಲ್ಲಿ ಅದನ್ನು ಚೆಲ್ಬಿಟ್ಟು ಸಂಜೆ ಹೊತ್ತು ಆ ತಾಮ್ರದ ಬಟ್ಲಲ್ಲಿರುವಂಥ ನೀರನ್ನ ನೀವು ಬೇಕಾದ್ರೆ ವಾಶ್ ಬೇಸಿನ್ಗೆ ಚೆಲ್ಬಿಡ್ಬೋದು. ಆ ನಂತರ ಫ್ರೆಶ್ ಆಗಿರೋ ಕುಡಿಯೋ ನೀರು ಮತ್ತೆ ತುಂಬಿಸಿ. ಮಡಿಕೆ ಅರ್ಧ ಭಾಗದಷ್ಟು ಮಾತ್ರ ನೀರನ್ನು ತುಂಬಿಸಿ, ಪೂರ್ತಿ ತುಂಬಿಸಕ್ಕೆ ಹೋಗಬೇಡಿ. ಇದು ಕನಿಷ್ಠ 21 ದಿನಗಳು ಮಾಡಿ. ಆ ನಂತರ ಆ ಹರಳುಗಳನ್ನು ಒಂದು ಸಣ್ಣ ಬೆಳ್ಳಿ ಡಬ್ಬದಲ್ಲಿ ಅಥವಾ ಒಂದು ಫ್ರೆಶ್ ಅರಿಶಿಣದ ಬಟ್ಟೆಯಲ್ಲಿ ಸುತ್ತಿ 3 ಗಂಟೆಗಳು ಹಾಕಿ ನಿಮ್ಮ ಹಣದ ಪೆಟ್ಟಿ ಅಥವಾ ಬೀರುವಿನಲ್ಲಿ ಅದನ್ನು ಇಟ್ಬಿಡಿ. ಕನಿಷ್ಠ 1 ವರ್ಷ ಆದರೂ ಇಡಿ. ಪರ್ಮನೆಂಟಾಗಿ ಇಟ್ಟರು ತೊಂದರೆ ಇಲ್ಲ, ಆದರೆ ಅದರ ಶಕ್ತಿ ಸಾಧಾರಣವಾಗಿ 1 ವರ್ಷದವರೆಗೆ ಮಾತ್ರ ಇರುತ್ತೆ. ಗೃಹಿಣಿಯರು ಯಾರು ಇದನ್ನು ಮಾಡ್ತಾರೋ ಆ 4 ದಿನಗಳು ಸ್ವಲ್ಪ ಮಡಿಯಲ್ಲಿದ್ದರೆ ಬಹಳ ಒಳ್ಳೆಯದು. ಹೀಗಾಗಿ ಇಂಥ ಸಂದರ್ಭ ಉಂಟಾದರೆ 4 ದಿನಗಳು ಮನೆಯ ಬೇರೆ ಸದಸ್ಯರು ಯಾರಾದರೂ ಸರಿ, ಪುರುಷರಾದರೂ ಸರಿ, ಅದನ್ನು ಮಾಡಬಹುದು ಸ್ನಾನದ ನಂತರ. ಮನಸ್ಸು ಮತ್ತು ದೇಹ ಎರಡೂ ಶುದ್ಧವಾಗಿರಬೇಕು ವೀಕ್ಷಕರೇ. ಮತ್ತು ದಯವಿಟ್ಟು ಪ್ರಾರ್ಥನೆಗಳು ಮಾಡಬೇಡಿ. ಹಬ್ಬದ ದಿವಸ ಅಮ್ಮನವ್ರಿಗೆ ನನಗೆ ದುಡ್ಡು ಕೊಟ್ಬಿಡು, ಹಾಗೆ ಮಾಡಿಬಿಡು, ಹೀಗೆ ಮಾಡಿಬಿಡು ಅಂತ ಹಂಗೆಲ್ಲ ರಿಕ್ವೆಸ್ಟ್ಗಳೆಲ್ಲ ಕಳಿಸ್ತಾ ಹೋಗಬೇಡಿ. ಅದು ಮಾಡಿದ್ರೆ ಖಂಡಿತವಾಗಿ ನಿಮಗೇನೂ ಬರೋದಿಲ್ಲ. ಹೀಗೆ ಮಾಡಿದರೆ ಕೆಲವು ತಿಂಗಳಲ್ಲಿ ಅಥವಾ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ 3 ದಿನದಲ್ಲಾಗ್ಬೋದು, 1 ದಿವಸದಲ್ಲಾಗ್ಬೋದು, 10 ದಿವಸದಲ್ಲಾಗ್ಬೋದು. ಅದು ನಿಮ್ಮ ಅದೃಷ್ಟ. ಮತ್ತು ನಿಮಗೂ ಅಮ್ಮನವ್ರಿಗೆ ಏನು ಕನೆಕ್ಷನ್ ಇರುತ್ತೋ ಅದು ಅಮ್ಮನವರೇ ಡಿಸೈಡ್ ಮಾಡ್ತಾರೆ. ವರಮಹಾಲಕ್ಷ್ಮಿ ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಖಂಡಿತವಾಗಿ ಪಾತ್ರರಾಗ್ಬೋದು. ಈ ಸಂಚಿಕೆ ನಿಮಗೆ ಸಂತೋಷ ಉಂಟು ಮಾಡಿದೆ ಅಂತ ನಾನು ಭಾವಿಸ್ತಾ, ಈ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮೆಲ್ಲರಿಗೂ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿ ಪ್ರಸಾದಿಸಲಿ ಅಂತ ನಾನು ಖಂಡಿತವಾಗಿ ಪ್ರಾರ್ಥಿಸ್ತೀನಿ ವೀಕ್ಷಕರೇ. ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು.